ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದಲ್ಲಿ ಇಂದು ಮಾಜಿ ಸಚಿವರು ಮಾಜಿ ಶಾಸಕರಾದ ಪಿಟಿ ಪರಮೇಶ್ವರ್ ನಾಯಕರವರ ಪುತ್ರ ಪಿಟಿ ಭರತ್ ಹಾಗೂ ಚಂದನ ಇವರ ವಿವಾಹ ಮಹೋತ್ಸವದ ಪ್ರಯುಕ್ತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೆ ಸಚಿವರು ಶಾಸಕರು ಮತ್ತು ಸಂಸದರು ಬಂದು ನವದಂಪತಿಗಳಿಗೆ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ವರದಿ ಪ್ರಭುಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. सीधा ಕೊಡುವಂತದ್ದು ವಿಡಿಯೋಗಳು ವೈರಲ್ ಆಗಿದೆ. ಇವತ್ತು ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಅವರು ಆ ಕಡೆ ಬರಿ ಯಾತ್ನಲ್ಲಿ ಈಜಿ ಹಾಕಿದ್ವಲ್ಲ, ಅವರು ಮದುವೆ ಹೋಗಿದ್ರು. ನಾಳೆ ಮೀಟಿಂಗ್ ಕರೆದಿದ್ದೀವಿ, ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ನಂಬರ್ 1. ನಂಬರ್ 2, ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ಕೊತೀವಿ. ಸರ್, RSS ಬಗ್ಗೆ ನೋಂದಣಿ ವಿಚಾರವಾಗಿ ಮಾತಾಡ್ತಿರಲ್ಲ, ಅದು ಬ್ರಿಟಿಷರ ಕಾಲದಲ್ಲೇ RSS ಇತ್ತು, ಅವಾಗ ನೋಂದಣಿ ಮಾಡ್ಕೊಬೇಕಾಯ್ತಾ ಅಂತಂದು ಮೋಹನ್ ಭಾಗವತ್ ಹೇಳ್ತಾರೆ ಸರ್. ನಾವು ಹೇಳಿರೋದು RSS ಅಂತ ಹೇಳಿಲ್ಲ, ಇನಿ ಆರ್ಗನೈಸೇಷನ್. ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳು ಅಂತ ಹೇಳಿದ್ರು. ಅದನ್ನು ಬಿಟ್ಟರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಇನಿ ಆರ್ಗನೈಸೇಷನ್ ಅಂದ್ರೇನು ನಾವೇನು ಹೇಳಿ ಭಾಗವತ್ ಹೇಳೋದಕ್ಕಿಂತ ನಾವು ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಮಾಡ್ತಾರೆ. ಯಾವುದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳು ಮಾಡ್ತೀವಿ. ಯಾವ ಮಾಡ್ತಾರೆ ಇದೆ, ಯಾವಾಗ ಹೇಳ್ತೀರ ಮಾಡ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿದಂತೆ 50 ರೂಪಾಯಿ ಕೊಡಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಅವ್ರ ಎದುರುಗಡೆ ತೀರ್ಮಾನ ಮಾಡಿರೋದು, ಎಲ್ಲರೂ ಕೊಡ್ತಾರೆ, ಯಾರು ಕೊಡೋದಿಲ್ಲ. ಮೀಸಲಾತಿನಲ್ಲಿ ಇವತ್ತು ಸಂಸದರಾಗಿದ್ದೀವಿ, ಶಾಸಕರಾಗಿದ್ದೀವಿ. ಅವಾಗಿದ್ರೆ ಸರ್, ಇವಾಗ ದಯಾನಂದ್ ಒಂದು ಕಡೆಗೆ ಅಧಿಕಾರಿಗಳು, ಇನ್ನೊಂದು ಕಡೆಗೆ ನಾಗೇಂದ್ರ, ಮತ್ತೊಂದು ಕಡೆಗೆ ರಾಜಣ್ಣ, ಸೊ ಎಲ್ಲ ಒಂದು ಕಡೆಗೆ ಟಾರ್ಗೆಟ್ ಮಾಡಿ ವಾಲ್ಮೀಕಿ ಸಮಾಜ ತುಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಂಗೇನಿಲ್ಲ, ನಾನು ಸಚಿವನಾಗಿದ್ದೆ. ತುಕಾರಾಮ್ ನಿನ್ನಿಂದಿರಬೇಕು ಅಂತಂತ ಹೇಳಿದರು. ಇವತ್ತು ಎಂಪಿಗೆ ನಿಂತು ನಾನು ಗೆದ್ದು ನಿಮ್ಮೆಂತ್ರಿಗೆ MP ಆಗಿ ಮಾತಾಡ್ತಾ ಇಲ್ವಾ? ಹಂಗೆ ಯಾವತ್ತಿಗೂ ಕೂಡ ನಾಯಕರಾಗಿ ಇವತ್ತೇನಾದರೂ ನಿಮ್ಮಿಂದ ನಿಂತು ಮಾತಾಡ್ತೀವಿ ಅಂದರೆ ಕಾಂಗ್ರೆಸ್ ಕೊಟ್ಟಂಥ ಒಂದು ಆಶೀರ್ವಾದ ಭಿಕ್ಷೆ ಕೂಡ ಇದೆ. ಇವತ್ತಿಗೂ ಯಾವ ಸಮಾಜಕ್ಕೂ ತುಡಿಯಂಥ ಕೆಲಸ, ಸಾಮಾಜಿಕ ನ್ಯಾಯ, ಸರ್ವ ಜನಾಂಗೀಯ ಶಾಂತಿಯ ತೋಟವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ. ನೀವು ತ್ಯಾಗ ಮಾಡಿ MP ಆದ್ರಿ, ನಿಮ್ಮ ತ್ಯಾಗಕ್ಕೆ ಪ್ರತಿಫಲ ಈ ಬಾರಿ ಸಂಪುಟ ಪುನರಚನೆ ಸಿಗುತ್ತಾ ನಿಮ್ಮ ಮನೆಯವ್ರಿಗೆ ಏನಾದ್ರು? ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಎಲ್ಲರೂ, ಯಾರು ತ್ಯಾಗ ಮಾಡಿದ್ದಾರೆ. ಈಗ ತ್ಯಾಗ ಬಲಿದಾನದೊಂದಿಗೆ ಇವತ್ತು ನಾವು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥದ್ದು ಹೈಕಮಾಂಡ್ನಲ್ಲಿ ಇರ್ತದೆ. ಯಾರು ತ್ಯಾಗ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ನಿಷ್ಠೆ ಇದ್ದಾರೆ, ಯಾರು ಕ್ಲೀನ್ ಇಮೇಜ್ ಇದೆ, ಯಾರು ಒಳ್ಳೇದಾಗ್ತೈತೆ ಅದನ್ನ ನೋಡ್ಕೊಂಡು ಪಕ್ಷ ತೀರ್ಮಾನ ಮಾಡ್ತಾರೆ. ತಾವು ಕೂಡ ನೋಡ್ಕೊಂತಾರೆ. 100% ಮುಂದೆ ಪಕ್ಷದ ಪರವಾಗಿ, ಆಡಳಿತದ ಪರವಾಗಿ ಖಂಡಿತವಾಗ್ಲೂ ಮುಂದೆ ಇವತ್ತೇನು ನಾವು ಈಗ 5 ಗ್ಯಾರಂಟಿ ಕೊಟ್ಟಿದ್ದು, ಅದ್ರ ಮೇಲೆ ಏನು ಅಭಿವೃದ್ಧಿ ಮಾಡಬೇಕಾಗಿದೆ, ಒಂದು ಅಭಿವೃದ್ಧಿಯ ಒಂದು ಪರ್ವವನ್ನು ಏನು ಮುಂದುವರಿಸಬೇಕಾದ ತಕ್ಕಂಗೆ ನಾವೆಲ್ಲರೂ ಸೇರಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ 9964465953.